ಇನ್ನು ಎರಡನೆಯ ರಾಶಿ ಅಂತ ಹೇಳಿದ್ರೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಗುರು ಲಗ್ನದಲ್ಲೇ ಇದ್ದು ಮೇ ತಿಂಗಳ ನಂತರ ಅಂದರೆ ಮೇ 14ರ ನಂತರ ಮಿಥುನ ರಾಶಿಗೆ ಮೂವ್ ಆಗುವಂಥದ್ದು. ಸೊ ಇದು ಇಷ್ಟ ದಿನ ಇದ್ದಂತಹ ಒಂದು ತೊಂದರೆ ಏನಿತ್ತು ವೃಷಭ ರಾಶಿಯವರಿಗೆ ಅದು ಬಗೆಹರಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಜನ್ಮ ಗುರು ನರೋದುಃಖಂ ಅಂತ ಹೇಳ್ತೀವಿ ನಾವು. ಸೊ ಜನ್ಮದಲ್ಲಿ ಗುರು ಇದ್ದಾಗ ತುಂಬ ತೊಂದರೆ. ನಾನು ರಾಶಿ ಮತ್ತು ಲಗ್ನ ಎರಡನ್ನೂ ತಗೊಳ್ತೀನಿ. ನಿಮಗೆ ರಾಶಿ ಗೊತ್ತಿದ್ರೆ ರಾಶಿಯನ್ನು ತಗೊಳ್ಳಿ, ಲಗ್ನ ಗೊತ್ತಿದ್ರೆ ಲಗ್ನವನ್ನು ತಗೊಳ್ಳೋದು ಇನ್ನೂ ತುಂಬ ಒಳ್ಳೆಯದು. ಸೊ ಲಗ್ನದಲ್ಲೇ ಅಥವಾ ರಾಶಿಯಲ್ಲೇ ಇರುವಂತಹ ಗುರು ಸ್ವಲ್ಪ ತೊಂದರೆಗಳನ್ನು ವೃಷಭ ರಾಶಿಯವರಿಗೆ ಕೊಟ್ಟಿರೋದಕ್ಕೆ ಚಾನ್ಸಸ್ ಇರುತ್ತೆ. ಈ ವರ್ಷ ವೃಷಭ ರಾಶಿಯವರಿಗೆ ತುಂಬ ದೊಡ್ಡ ಮಟ್ಟದ ಮಾರ್ಚ್ ಏಪ್ರಿಲ್ ನಂತರ ತುಂಬ ದೊಡ್ಡ ಮಟ್ಟದ ಬದಲಾವಣೆಗಳು ಜೀವನದಲ್ಲಿ ಆಗ್ತವೆ. ಹಣಕಾಸಿನ ಆಗಮನ ಆಗುತ್ತೆ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥದ್ದು. ಹಾಗೆಯೇ 11ನೇ ಮನೆಗೆ ಮೂವ್ ಆಗ್ತಾ ಇರುವಂಥ ಶನಿಯ ಪ್ರಭಾವದಿಂದ ನೀವು ಬಯಸಿದಂತಹ, ಯಾಕೆಂದರೆ 11th ಹೌಸ್ ಅಂತ ಅನ್ನೋದೇನಿದೆ ಇದು ತುಂಬ ಶುಭ ಸ್ಥಾನ ಅಂತ ಹೇಳ್ಬೋದು. ಸೊ ಹಾಗಾಗಿ 11ನೇ ಮನೆಗೆ ಏನು ಶನಿಯ ಸಂಚಾರದಿಂದ ಕೂಡ ಶುಭ ಫಲಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಆದರೆ 4ನೇ ಮನೆಗೆ ಕೇತುವಿನ ಸಂಚಾರ ಆಗ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದ ಕಡೆಗೆ, ತಾಯಿಯ ಜೊತೆ ನಿಮ್ಮ ಸಂಬಂಧದ ವಿಚಾರದಲ್ಲಿ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ ಅಂತ. ಇನ್ನು 10ನೇ ಮನೆಗೆ ರಾಹುವಿನ ಸಂಚಾರ. ಈ 10ನೇ ಮನೆಯ ರಾಹುವಿನ ಸಂಚಾರ ಫಾರಿನ್ ಜಾಬ್ ಆಪರ್ಚುನಿಟಿಗಳಿಗೆ ತುಂಬ ಒಳ್ಳೆಯದು. ಮೀಡಿಯಾದಲ್ಲಿರೋರಿಗೆ ತುಂಬ ಒಳ್ಳೆಯದು. ಈ ಏನು ಕ್ರಿಯೇಟಿವ್ ವರ್ಕ್ಗಳನ್ನು ಏನು ಮಾಡ್ತಾರೆ ಅವ್ರಿಗೆ ತುಂಬ ಒಳ್ಳೆಯ ರಿಸಲ್ಟ್ಸ್ನ ಕೊಡುವಂಥದ್ದು. ಕಲಾವಿದರಿಗೆ ಇದು ತುಂಬ ಒಳ್ಳೆಯ ವರ್ಷ ಅಂತ ಹೇಳಬಹುದು. ಏಕೆಂದರೆ ರಾಹು ಕಲೆಗೆ ಸ್ವಲ್ಪ ಸಪೋರ್ಟ್ ಮಾಡುವಂಥ ಪ್ಲಾನೆಟ್ ಆಗಿರೋದ್ರಿಂದ, ಅದರಲ್ಲೂ ನೀವು 4 ಜನರ ಮಧ್ಯೆ ಬಂದು ಕಾಣಿಸ್ಕೊಳ್ಳುವಂತಹ ಕೆಲಸ ಮಾಡ್ತಿದ್ದೀರಾ. ರಾಜಕಾರಣಿಗಳಿಗೂ ಕೂಡ ಇದು ಒಳ್ಳೆಯ ವರ್ಷ. ರಾಹು ಅಂದರೆ ವೃಷಭ ರಾಶಿಯ ರಾಜಕಾರಣಿಗಳಿಗೂ ಕೂಡ ಇದು ಶುಭ ವರ್ಷ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ಅಟ್ರಾಕ್ಷನ್ ಏನ್ ಬೇಕಲ್ಲ ಅದಕ್ಕೆ ರಾಹು ಕೊಡೋದಕ್ಕೆ ತಯಾರಾಗಿರ್ತಾನೆ ಅಂತ ಹೇಳ್ಬೋದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ರಾಹು ಎಲ್ಲೇ ಮನೇಲಿ ಯಾವುದೇ ಮನೇಲಿ ಇದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ.